ದಿನ ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಇರೋರಿಗೆ ಭಾಳ ಸುಲಭವಾಗಿ ಮತ್ತು ಕಡಿಮೆ ಸಮಯದೊಳಗೆ ಮಾಡುವಂಥ ಒಂದು ರೆಸಿಪಿ ಹೇಳ್ಕೊಡ್ತಾನೆ ನೋಡ್ರಿ. ಇದು ಟೊಮೆಟೊ ರೈಸ್. ಉಳಿದಿರುವಂತಹ ಅನ್ನ ಇದ್ರೆ ಅದರಿಂದನೂ ಮಾಡ್ಕೋಬೋದು. ಮತ್ತು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಏನು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈಗ ಒಂದು ಅನ್ನನ ಮಾಡಿಟ್ಟು ಈ ರೈಸ್ನ ಮಾಡ್ಬೋದು, ಟೊಮೆಟೊ ರೈಸ್ನ. ಲಂಚ್ ಬಾಕ್ಸ್ಗೆ ಭಾಳ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಒಳಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಿರಬೇಕು. ಆವಾಗ ನಾವೇನು ಮಾಡ್ಬೇಕಂದ್ರೆ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಹಂಗೆ 2 ದೊಡ್ಡ ಜವಾರಿ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೆ, ಅದನ್ನು ನಾನು ಹೆಚ್ಚಿಟ್ಕೊಂಡೀನಿ. ಫಸ್ಟು ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಒಳಗೆ, ಅದಾದಮೇಲೆ ನಾನು ಟೊಮೆಟೊ ಹಣ್ಣು ಹಾಕ್ಕೊಳ್ತೀನಿ. ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಮೆತ್ತಗನ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನ ಬಾಡಿಸ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗೆ ಬೆಂದ ಮೇಲೆ ಅದಕ್ಕೆ ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ನಾನಿಲ್ಲಿ ಹುಳಿ ಪುಡಿ ಬಳಸಾಕತ್ತೀನಿ. ಹುಳಿ ಪುಡಿ ಇಲ್ಲ ಅಂತಂದ್ರೆ ನೀವು ಸಾಂಬಾರು ಪುಡಿ, ಸಾರಿನ ಪುಡಿ, ಯಾವುದೇ ನಿಮ್ಮ ಮನೆಯೊಳಗೆ ಒಂದು ಮಸಾಲೆ ಪುಡಿ ಐತಿ ಅದನ್ನ ಹಾಕ್ಕೋಬೋದು. ನಾನಿಲ್ಲಿ ಹುಳಿ ಪುಡಿ ಬಳಸಾತೀನಿ. ಹುಳಿ ಪುಡಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೀನಿ, ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಒಳಗೆ ಲಿಂಕ್ ಹಾಕ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಉಳ್ಳಾಗಡ್ಡಿ ಟೊಮೆಟೊನ ಸ್ವಲ್ಪ ಮೆತ್ತಗೆ ಬಂದಮೇಲೆ ಒಂಚೂರು ಕರಿಬೇವಿನ ಸೊಪ್ಪು ಹಾಕಿದೆ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಕರಿಬೇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ನಾನು ಇದಕ್ಕೆ ಉಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅನ್ನ ನಾವು ಮಾಡೋವಾಗ ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ, ಮತ್ತು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ರುಚಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಾಗ್ತೈತಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು ಅರ್ಧ ಕಪ್ನಷ್ಟು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮೆತ್ತಗೆ ಬಂದಮೇಲೆ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿ ಕಾಳನ್ನು ಹಾಕೀನಿ. ಹಸಿ ಬಟಾಣಿ ಕಾಳು ಬಾಡಿಸ್ಕೊಂಡ್ಮೇಲೆ ಒಂಚೂರು ಒಗ್ಗರಣೆಗೆ ಬಾಡಿಸ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಚಮಚದಿಂದ 3/4 ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೀನಿ. ಖಾರ ಪುಡಿ ನಾವು ಆಲ್ರೆಡಿ ಒಣ ಮೆಣಸಿನ್ಕಾಯಿ ಹಾಕಿರ್ತೀವಿ, ನೋಡೇ ಖಾರ ಹಾಕ್ಕೊಳ್ರಿ. ಅದಾದಮೇಲೆ ನಾನಿಲ್ಲಿ 2 ಚಮಚದಷ್ಟು ಹುಳಿ ಪುಡಿ ತೊಗೊಂಡೇನಿ. ಈ ಹುಳಿ ಪುಡಿ ಒಳಗೂ ಖಾರ ಇರ್ತೈತೆ, ನೋಡಿ ಖಾರ ಹಾಕ್ಕೊಳ್ರಿ. ಮಾಡೋವಾಗ 2 ಚಮಚದಷ್ಟು ಹುಳಿ ಪುಡಿ ಹಾಕೀನಿ. ಇಷ್ಟ ಸಾಕು. ಸಿಂಪಲ್ಲಾಗಿ ನಾವು ಮಾಡುವಂತಹ ಈ ರೆಸಿಪಿ ಭಾಳ ರುಚಿ ಅಂತ ಅನಿಸುತ್ತೆ. ಆಲ್ರೆಡಿ ನಾನು ಈಗ ಹುಳಿ ಪುಡಿ ಎಷ್ಟೊಂದು ರೆಸಿಪಿ ತೋರಿಸ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು, ಸರ್ಚ್ ಕೊಟ್ಟು ನೋಡಿರಿ. ಹುಳಿ ಪುಡಿಯ ರೆಸಿಪಿಗಳು ಭಾಳ ಐಟಮ್ಸ್ನ ಮಾಡಿ ತೋರಿಸೀನಿ. ಅನ್ನನ ಮೊದಲ ಉದುರಾಗಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಈ ಒಗ್ಗರಣೆಗೆ ಅನ್ನನ ಹಾಕಿ ಕಲಿಸ್ತೀನಿ. ಲೈಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ, ಯಾಕಂದ್ರೆ ಅನ್ನದಗಳು ಹೊಡೆದ್ರೆ ರುಚಿ ಅಂತ ಅನ್ಸಂಗಿಲ್ಲ, ಮೆತ್ತಗೆ ಆಗ್ತೈತಿ. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಅನ್ನನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಭಾಳ ಟೇಸ್ಟಿಯಾಗಿ ಮಾಡ್ಕೋಬೋದು ಟೊಮೆಟೊ ರೈಸ್ನ, ಮತ್ತು ಅಷ್ಟು ಈಸಿನೂ ಅಂತ ಅನಿಸ್ತೈತಿ. ಈಗ ಅನ್ನನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಇಷ್ಟಾದಮೇಲೆ ನಾವು ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ಬೋದು, ಅಥವಾ ಇದಕ್ಕೆ ನಾವು ಬೊಂದೆ ಕಾಳು ಮಿಕ್ಸ್ಚರ್ ಅಂತ ಹೇಳ್ತಾರಲ್ಲ ಅದ್ರ ಜೊತೆ ತಿನ್ಬೋದು, ಅಥವಾ ಚಟ್ನಿ, ಉಪ್ಪಿನಕಾಯಿ, ತುಪ್ಪ ಹಾಕ್ಕೊಂಡು ತಿನ್ಬೋದು. ನಿಮಗೆ ಯಾವ ಥರ ತಿನ್ನೋಕೆ ಇಷ್ಟ ಆಗ್ತೈತೆ ಆ ಥರ ತಿನ್ನಿರಿ. ಭಾಳ ಟೇಸ್ಟಿ ಅಂತ ಅನಿಸುತ್ತೆ, ಮತ್ತು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ. ನಿಮಗೂ ಇಷ್ಟ ಆಗೈತೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.